ನಮಸ್ಕಾರ ಎಲ್ಲರಿಗೂ ಇವತ್ತಿನ ಪ್ರೊಮೋ ಅಪ್ಡೇಟ್ ಆಗಿರುವಂಥದ್ದು ನಿನ್ನೆ ಒಂದು ಎಪಿಸೋಡಿನಲ್ಲಿ 6 ಜನ ಜೋಡಿಗಳಾಗಿ ಬಿಗ್ ಬಾಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ 6 ಜೋಡಿಗಳಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಟಾಸ್ಕ್ನಲ್ಲಿ ಯಾರೆಲ್ಲ ಭಾಗವಹಿಸುತ್ತಿದ್ದಾರೆ, ಈ ಒಂದು ಟಾಸ್ಕ್ನ ವಿಶೇಷ ಏನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ನೋಡೋದಾದರೆ 6 ಜೋಡಿಗಳಾಗಿ ಈ ಒಂದು ಗೇಮ್ನ ಆಡುತ್ತಿದ್ದಾರೆ. ಅಶ್ವಿನಿ, ರಘು, ಗಿಲ್ಲಿ, ಕಾವ್ಯ, ರಾಶಿಕಾ, ಸೂರಜ್, ಮಾಳು, ರಕ್ಷಿತಾ, ಅಭಿಷೇಕ್, ಸ್ಪಂದನ, ಹಾಗೆ ರಜತ್ ಮತ್ತು ಚೈತ್ರ. ಈ 6 ಜೋಡಿಗಳಿಗೆ ಒಂದು ಟಾಸ್ಕ್ ಅನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಯಾವ ಟಾಸ್ಕ್ ಅಂದರೆ ಬಾಲನ್ನು ಕಲೆಕ್ಟ್ ಮಾಡೋಕೋದು ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಾರ್ಡರ್ ಹತ್ರ ಒಂದು ಜೋಡಿಗೆ ಸಪರೇಟ್ ಒಂದು ಟೇಬಲ್ ಇಟ್ಟಿದ್ದಾರೆ. ಹಾಗೆ ಟೇಬಲ್ ಹಿಂದ್ಗಡೆ ಆ ಜೋಡಿಯ ಫೋಟೋವನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಆ ಜೋಡಿಯು ಅವರ ಟೇಬಲ್ ಹತ್ತಿರ ಒಂದು ಜೋಡಿಯ ಮಧ್ಯೆ ಎರಡನ್ನು ಬಾಲ್ ಕಲೆಕ್ಟ್ ಮಾಡಿಬಿಟ್ಟು ಆ ಟೇಬಲ್ನಲ್ಲಿ ಹಾಕಬೇಕಿರುತ್ತದೆ. ಅದೇ ರೀತಿಯಾಗಿ ಎಲ್ಲ ಜೋಡಿಗಳಿಗೂ ಹೀಗೆ ಇರುತ್ತೆ. ಇದರಲ್ಲಿ ಯಾರು 6 ಜೋಡಿಗಳಿಗಿಂತ ಒಂದು ಜೋಡಿ ಹೆಚ್ಚು ಬಾಲನ್ನು ಹಾಕುತ್ತಾರೋ ಆ ಜೋಡಿ ವಿನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ಒಂದು ದೊಡ್ಡ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನೆಂದರೆ ಒಬ್ಬ ಜೋಡಿಯ 2 ಜನರ ಕಾಲಿಗೆ ಹಗ್ಗವನ್ನು ಕಟ್ಟಿರುತ್ತಾರೆ. ಹಾಗೆ ಆ ಹಗ್ಗವನ್ನು ಯಾವುದೇ ರೀತಿಯಾಗಿ ಬಿಚ್ಚಬಾರದು ಮತ್ತು ಆ ಹಗ್ಗವನ್ನು ಬಿಚ್ಚಿದರೆ ಅವರು ಆ ಒಂದು ಗೇಮ್ನಲ್ಲಿ ಅರ್ಹರಲ್ಲ ಅಂತ ಹೇಳುತ್ತಾರೆ. ಹಗ್ಗವನ್ನು ಬಿಚ್ಚದೆ ಒಂದೇ ಕಾಲಿನಿಂದ ಹೋಗಿ 2 ಬಾಲನ್ನು ಕಲೆಕ್ಟ್ ಮಾಡಿಬಿಟ್ಟು ಅವರ ಟೇಬಲ್ನಲ್ಲಿ ಹಾಕಬೇಕಿರುತ್ತದೆ. ಈ ಒಂದು ಟ್ವಿಸ್ಟ್. ಸೊ ಇಲ್ಲಿ 6 ಟೀಮಿಗೂ 12 ಬಾಲನ್ನು ಇಟ್ಟಿದ್ದಾರೆ. ಹಾಗೆ ಒಂದೊಂದು ಜೋಡಿಗೂ 2 ಬಾಲ್ ಇರುತ್ತವೆ ಅಂತ ಹೇಳ್ಬೋದು. ಅದರಲ್ಲಿ 6 ಜೋಡಿಗಳು 12 ಬಾಲನ್ನು ತೆಗೆದುಕೊಂಡು ಅವರ ಟೇಬಲ್ ಮೇಲೆ ಇಟ್ಟರೆ ಅವರೆಲ್ಲ ಸಮವಾಗಿ ವಿನ್ ಆಗುತ್ತಾರೆ ಅಂತ ಹೇಳ್ಬೋದು. ಹಾಗೆ ಅದೇ ರೀತಿ 6 ಜೋಡಿಯಲ್ಲಿ ಒಂದು ಜೋಡಿ ಎಕ್ಸ್ಟ್ರಾ ಬಾಲನ್ನು ಇಟ್ಟರೆ ಅವರು ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಈ ಗೇಮ್ನಲ್ಲಿ ಯಾವ ಜೋಡಿ ವಿನ್ ಆಗುತ್ತಾರೆ ನೋಡು, ಆ ಜೋಡಿಯವರು ಒಂದು ಜೋಡಿಯನ್ನು ಹೊರಗಡೆ ಇಡಬಹುದು. ಅದು ಬಿಗ್ ಬಾಸ್ ನಿರ್ಧಾರವಾಗಿರುತ್ತದೆ. ಹಾಗೆ ಈ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಸೂರಜ್ ಮತ್ತೆ ರಾಶಿಕಾ ಅವರು ಮಾತನಾಡ್ತಾ ಹೇಳುತ್ತಿರುತ್ತಾರೆ, ಗಿಲ್ಲಿ ಕಾಮಿಡಿ ಸ್ಟ್ರಾಟಜಿ ಜಾಸ್ತಿ ಆಯಿತು, ಸೊ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳ್ತಾರೆ. ಈ ಒಂದು ಟಾಸ್ಕ್ನ ನಾವಿಬ್ರು ಚೆನ್ನಾಗಿ ಆಡಿಬಿಟ್ಟು ಆ ಒಂದು ಜೋಡಿಗೆ ನಾವು ಹೊರಗಡೆ ಕಳಿಸೋಣ ಅಂತ ಹೇಳ್ತಾರೆ. ಅದರಿಂದಾಗಿ ಇವರು ಈ ಒಂದು ಟಾಸ್ಕ್ನಲ್ಲಿ ಚೆನ್ನಾಗಿ ಆಡೋದಿಲ್ಲ. ಗಿಲ್ಲಿ ಮತ್ತು ಕಾವ್ಯ ಅವರು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಅದರಿಂದಾಗಿ ಈ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ನಾವು ಇವತ್ತಿನ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಗಿಲ್ಲಿ ಮತ್ತು ಕಾವ್ಯ ಅವರು ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವರಿಬ್ಬರು ಯಾವ ಒಂದು ಜೋಡಿಗೆ ಹೊರಗೆ ಹಾಕ್ತಾರೆ ಅಂತ ನಾವು ಇವತ್ತಿನ ಒಂದು ಎಪಿಸೋಡಿನಲ್ಲಿ ನೋಡೋಣ. ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.